ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರ್ಯಾಂಡಮ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ್ದು 3 ದಿನದ್ದು ವೀಡಿಯೋಗಳು. ಅಂದರೆ ಒಂದು ಫುಲ್ ಡೀಟೇಲಾಗಿ ಏನೂ ವೀಡಿಯೋ ಮಾಡಿಲ್ಲ, ಸುಮ್ಮನೆ ಜಸ್ಟ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋ ಅಂಥದ್ದು. ಇದು ಶುಕ್ರವಾರದ ಸಂಜೆ ವ್ಲಾಗು. ನಮ್ಮ ಮನೆಯವರು ಶುಕ್ರವಾರ ರಜಾ ಹಾಕಿದ್ರು, ಅದರಿಂದ ನನ್ನನ್ನು ಕೆಲಸದಿಂದ ನಮ್ಮ ಮನೆಯವರೇ ಕರ್ಕೊಂಡು ಬಂದರು. ನನ್ನ ಮಗನ ಸ್ಕೂಲ್ಗೆ ಹೋಗಿದ್ದ ಚಿಕ್ಕವನು, ದೊಡ್ಡವನಿಗೆ ಹುಷಾರಿಲ್ಲ ಅಂತ ಅವನು ಹೋಗಿರಲಿಲ್ಲ. ಚಿಕ್ಕವನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಆಗಲೇ 4:15 ಆಗೋಗಿತ್ತು. 5 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕಿತ್ತು. ಅದಕ್ಕೆ ಮನೇಲಿ ಮತ್ತೆ ಅಂದ್ಬಿಟ್ಟು ಇಲ್ಲೇ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಣ ಅಂತ ಹೋಗಿದ್ದು. ನಾವು ಚಾಟ್ಸ್ ತಿಂದಿದ್ದು ಆಪೋಸಿಟ್ ಸೈಡು ರೇಡಿಯಂ ಸ್ಟಿಕ್ಕರ್ದು ಅಂಗಡಿ ಇತ್ತು. ನಾವು ಅಲ್ಲೇ ಗಾಡಿ ಮೇಲೆ ಸ್ಟಿಕ್ಕರ್ ಹಾಕ್ಸೋಣ ಅಂತ ಬಂದ್ವಿ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋದು, ಮೂಲೆಯಲ್ಲಿ. ನಾವಿಲ್ಲಿ ಸ್ಟಿಕ್ಕರೆಲ್ಲ ಹಾಕ್ಸ್ಕೊಂಡು ಮತ್ತು ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದ್ವಿ. ಮತ್ತು ನಾವು ಈ ಥರ ಸ್ಟಿಕ್ಕರ್ ಹಾಕ್ಸ್ಕೊಂಡು ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಬಂದ್ವಿ. ನಾನು ಬರ್ತಾ ಬೆಂಡೆಕಾಯಿ ತೊಗೊಬಂದಿದ್ದೆ ಸಾಂಬಾರಿಗೆ ಅಂತ. ಎಳೆ ಬೆಂಡೆಕಾಯಿ ಚೆನ್ನಾಗಿದ್ವು. ನಾನು ಇಲ್ಲಿ ಬೆಂಡೆಕಾಯಿ ಹುರ್ಕೊಂಡು ಸಾಂಬಾರು ಮಾಡಿಕೊಂಡೆ. ನಾನೇನು ಸಾಂಬಾರು ರೆಸಿಪಿ ಫುಲ್ ಡೀಟೇಲಾಗಿ ಏನೂ ತೋರಿಸಿಲ್ಲ, ಚಿಕ್ಕ ಚಿಕ್ಕ ಕ್ಲಿಪ್ ಆ್ಯಡ್ ಮಾಡಿದ್ದಷ್ಟೇ. ನಾನು ಡ್ಯಾನ್ಸ್ ಕ್ಲಾಸಿಂದ ಮಕ್ಕಳನ್ನ ನಮ್ಮ ಮನೆಯವ್ರು ಕರ್ಕೊಂಡು ಬರೋಕ್ಕೆ ಹೋದರು. ಅವ್ರು ಬರೋ ಅಷ್ಟೊತ್ತಿಗೆ ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೆ. ಅವರು ಬೆಳಿಗ್ಗೆ ಸ್ಕೂಲ್ಗೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬರೋದ್ರಿಂದ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗಿಬಿಟ್ಟಿರ್ತಾರೆ, ಬಂದ ತಕ್ಷಣ ಮಲಗಿಬಿಡ್ತಾರೆ. ಅದಕ್ಕೆ ನಾನು ಬೇಗ ಬೇಗ ಅಡುಗೆ ಮುಗಿಸೋಣ ಅಂತ ಬೇಗ ಅಡುಗೆ ಮಾಡ್ತಾಯಿದ್ದೆ. ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅವ್ರು ಬಂದ ತಕ್ಷಣ ಮಲ್ಕೊಬಿಡ್ತಾರೆ, ಮತ್ತು ಮಲ್ಕೊಂಡ್ಮೇಲೆ ಎಷ್ಟು ಎದ್ದೇಳಿಸಿದ್ರು ಊಟ ಮಾಡೋಕ್ಕೆ ಎದ್ದೇಳಲ್ಲ ಅಂದ್ಬಿಟ್ಟು ಬೇಗ ಅಡುಗೆ ಮಾಡಿಟ್ಟೆ. ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಇದು ಶನಿವಾರ ಮಧ್ಯಾಹ್ನ. ಸೂರ್ಯನ ಸುತ್ತ ಈ ಥರ ಒಂಥರ ರಿಂಗ್ ಥರ ಬಂದಿತ್ತು. ನನ್ನ ಮಕ್ಕಳು ಆಟ ಆಡ್ತಿದ್ರಲ್ಲ, ನೋಡಿ ತೋರಿಸಿದ್ರು, ಮಮ್ಮಿ ಸೂರ್ಯನ ಸುತ್ತ ರೈನ್ಬೋ ಬಂದಿದೆ ಅಂತ ಹೇಳ್ತಾಯಿದ್ರು. ಇದು ಗಣೇಶನ ಕೂರಿಸಿದ್ರಲ್ಲ, ಇದು ಲಾಸ್ಟ್ ಡೇ ಆರ್ಕೆಸ್ಟ್ರಾ ಇತ್ತು. ಅಂದರೆ 9 ದಿನ ಗಣೇಶ ಕೂರಿಸ್ತಾರೆ, ಇದು 8ನೇ ದಿವಸ. ನಾಳೆ ಗಣೇಶ ಬಿಡೋದ್ರಿಂದ ಇವತ್ತೇ ಲಾಸ್ಟ್ ಆರ್ಕೆಸ್ಟ್ರಾ ಇತ್ತು. ನಾವು ಡೈಲಿ ಬಂದು ಹಂಗೆ ಹೋಗ್ತಾಯಿದ್ವಿ. ಇವತ್ತೊಂದು ಸ್ವಲ್ಪ ಹೊತ್ತಿತ್ತು, ಆರ್ಕೆಸ್ಟ್ರಾ ನೋಡ್ಕೊಂಡು ಹೋಗೋಣ ಅಂತ. ಇದು ಸಂಡೇ ಮಾರ್ನಿಂಗ್ ವೀಡಿಯೋ ಕ್ಲಿಪ್ಪಿಂಗು. ಮಕ್ಕಳಿಗೆ ಸಂಡೇ ಕೂಡ ಡ್ಯಾನ್ಸ್ ಕ್ಲಾಸ್ ಇತ್ತು. ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಮತ್ತೆ ಊರಿಗೆ ಹೋಗೋದಿತ್ತು. ಅದಕ್ಕೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಒಂದೇ ಸಲ ಅಂತ ಹೋದ್ವಿ. ಇದು ಮಧುಗಿರಿಯಲ್ಲಿ ಕೂರಿಸಿದಂಥ ದೊಡ್ಡ ಗಣಪತಿ. ಇವತ್ತು 9 ದಿನಕ್ಕೆ ಬಿಡ್ತಾಯಿದ್ರು ಗಣೇಶನ. ನಾವು ಅದೆಲ್ಲ ನೋಡಿಕೊಂಡು ಮತ್ತು ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮತ್ತು ಊರಿಗೆ ಹೋಗೋದಿತ್ತು. ಸಂಜೆ ಊರಿಗೆ ಬಂದ್ವಿ. ನಾನು ನನ್ನ ಚಿಕ್ಕ ಮಗ ಇಬ್ಬರೇ ಬಂದಿದ್ದು. ನನ್ನ ದೊಡ್ಡ ಮಗ ಬಂದಿರಲಿಲ್ಲ, ಮನೆಯಲ್ಲೇ ಇದ್ದ. ಮತ್ತು ಅವನಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದ ಲೆಗ್ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರಲ್ವ, ಕಾಲು ನೋವು ನನಗೆ ಬರಲ್ಲ ಅಂತಿದ್ದ. ಮತ್ತು ಅವನಿಗೊಂಥರ ಶೀತದ ಗಂಟು ಥರ ಆಗಿತ್ತು. ಅದಕ್ಕೆ ಗಾಳಿಲೂ ಏನೂ ಬೇಡ ಅಂದ್ಬಿಟ್ಟು ನಾನು ಸರಿ ಹೆಂಗೂ ಬೇಗ ಬರ್ತೀವಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಇಲ್ಲಿ ಬಂದ ಮೇಲೆ ನಮ್ಮ ತಾತ ಅಲ್ಲೇ ಕೂತಿದ್ರು. ನಮ್ಮ ತಾತನ ಮಾತಾಡಿಸ್ಕೊಂಡು ಹೋದ್ವಿ ಮನೆಗೆ. ನನ್ನ ನಾದಿನಿ ಬಂದಿದ್ದರು, ಅವ್ರಿಗೆ ಮಡ್ಲಕ್ಕಿ ಕಟ್ಟೋಣ ಅಂತ ಹೋಗಿದ್ದೆ. ನಾನು ನಮ್ಮ ಮನೇಲಿ ಮಡ್ಲಕ್ಕಿ ಕಟ್ಟಿ ಮತ್ತು ಬೇರೆಯವ್ರ ಮನೆಯಲ್ಲಿ 1-2 ಮನೇಲಿ ಮಡ್ಲಕ್ಕಿ ಕಟ್ಕೊಂಡು ಬರೋಣ ಅಂತ ಹೋಗಿದ್ವಿ. ಮಡ್ಲಕ್ಕಿ ಎಲ್ಲ ಕಟ್ಕೊಂಡು ಮತ್ತು ದೇವಸ್ಥಾನದ ಹತ್ರ ಹೋದ್ವಿ. ನೋಡಿ, ಇದು ಜುಂಜಪ್ಪನ ಗುಡಿ. ಇಲ್ಲಿಗೆ ಬಂದು ಮಡ್ಲಕ್ಕಿ ಬಿಟ್ಟು ತೊಗೊಂಡೋದ್ವಿ ಇವನ್ನ. ಇಲ್ಲಿ ಊರವರೆಲ್ಲ ದುಡ್ಡು ಹಾಕ್ಕೊಂಡು ಊಟ ಎಲ್ಲ ಹಾಕಿಸ್ತಾರೆ. ಊರವ್ರಿಗೆಲ್ಲ ಊಟ ಹಾಕಿಸ್ತಾರೆ, ಅಡುಗೆ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮುಂಚೆ ನಾವು ಚಿಕ್ಕವರಿದ್ದಾಗ ಇದನ್ನು
ಈ ಥರ ಕಲ್ಲೇನಿದೆ ನೋಡಿ ಆ ಥರ ಕಲ್ಲು ನಿಲ್ಲಿಸಿ ಜಸ್ಟ್ ಗುಡಿ ಥರ ಇತ್ತು ಅಷ್ಟೇ. ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವತ್ತು ನಾದಿನಿಯವ್ರು ಬಂದಿದ್ದರಿಂದ ಹಸು ಮೇಕೆ ಎಲ್ಲ ಬೇಗ ಹೊಡ್ಕೊಬಂದಿದ್ರು ನಮ್ಮಮ್ಮ. ನಾವು ಇದೇ ಥರ ಚಿಕ್ಕ ವಯಸ್ಸಲ್ಲಿ ಬೇರೆಯವ್ರ ಮನೇಲಿ ಹೋಗಿ ಟಿ ವಿ ನೋಡ್ತಾ ಇದ್ವಿ ಕೂತ್ಕೊಂಡು. ನನ್ನ ಮಗನೂ ಟಿ ವಿ ನೋಡ್ತಾ ಇದ್ದ ಕೂತ್ಕೊಂಡು. ಇದು ನನ್ನ ಮಗ ಮಾಡಿರೋ ವಿಡಿಯೋ. ನಾನೊಂದು ಸ್ವಲ್ಪ ಪಾತ್ರೆ ಇದ್ವು ತೊಳೆಯೋಣ ಅಂತ ತೊಳಿತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಒಂದು ಇದಿತ್ತಲ್ವ, ಸೆಪ್ಟೆಂಬರ್ 15ಗೆ ಒಂದು ಉಲ್ಕೆ ಬಂದು ಭೂಮಿ ಮೇಲೆ ಬೀಳುತ್ತೆ ಅಂತ. ಅದೆಲ್ಲ ನೋಡಿದ್ದ ಇನ್ಸ್ಟಾಗ್ರಾಮಲ್ಲಿ. ಅವನು ಅದನ್ನು ಹೇಳ್ತಿದ್ದ, ನೀನು ಬೆಂಕಿ ಬರುತ್ತೆ ಅಂತೆಲ್ಲ ತೋರಿಸಿದ್ದಲ್ವ, ಅದನ್ನು ನಾನು ನೋಡ್ತೀನಿ ಇವತ್ತು ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಅಂದ್ಬಿಟ್ಟು ನಾವು ಪಾತ್ರೆ ತೊಳೆದು ಬಸ್ಸಿತ್ತು, ಬಸ್ಸಿಗೆ ಹೋಗೋಣ ಅಂತ ಬೇಗ ಬೇಗ ತೊಳಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಬಂದು ಅವನು ಕರ್ಕೊಂಡು ಬಂದಿದ್ರೆ ಈಗಿದ್ದು ಬೆಳಿಗ್ಗೆನೇ ಹೋಗ್ಬೋದಿತ್ತು ಬೇಗ ಅಂತ ಹೇಳ್ತಾ ಇದ್ದೆ. ಸರಿ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಬಸ್ಸಿಗೆ ಬಂದ್ವಿ ನಾವು. ಗೌರ್ಮೆಂಟ್ ಬಸ್ ಇತ್ತು, ಡೈರೆಕ್ಟ್ ಮಧುಗಿರಿಗೆ ಇತ್ತು ಬಸ್ಸು. ನಾವು ಬಸ್ಸಿಗೆ ಬಂದ್ವಿ. ನೋಡ್ಬೋದು ನನ್ನ ಮಗ ಸೋಮವಾರನೇ ಏನು ಅನಿಸುತ್ತೆ ಸ್ಕೂಲ್ ಹತ್ರ ಆಟ ಆಡೋಕ್ಕೆ ಹೋಗಿ ಬಿದ್ದು ಮೂಗೆಲ್ಲ ಗಾಯ ಮಾಡ್ಕೊಬಂದಿದ್ದ. ಮಕ್ಕಳನ್ನಂತೂ ಎಷ್ಟು ಜೋಪಾನವಾಗಿ ನೋಡಿಕೊಂಡ್ರು ಆಗಲ್ಲ, ಏನಾದರೂ ಒಂದು ಮಾಡ್ಕೊಳ್ತಾ ಇರ್ತಾರೆ. ಅಂತ ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದಿದ್ದರು. ಏನಾದರೂ ತರಬೇಕಾ ಅಂತ ಫೋನ್ ಮಾಡಿದರು. ನಾವು ಹಿಂಗೆ ಊರಿಗೆ ಹೋಗಿದ್ದೀವಿ ಅಂತ ಹೇಳಿದ್ದಕ್ಕೆ ಅವರು ಸರಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ರು, ಒಟ್ಟಿಗೆ ಮನೆಗೆ ಹೋಗೋಣ ಅಂತ. ಸರಿ ಅಂದ್ಬಿಟ್ಟು ನಾವು ಗಾಡೀಲೇ ಮನೆಗೆ ಹೋದ್ವಿ. ನನ್ನ ಮಗನಿಗೆ ಅವ್ರ ಅಪ್ಪನ ನೋಡಿ ತುಂಬ ಖುಷಿಯಾಗಿ ಹೋಗಿತ್ತು. ಸರಿ ಅಂದ್ಬಿಟ್ಟು ಗಾಡೀಲಿ ಹೋದ್ವಿ. ಯಾಕೆಂದರೆ ನನ್ನ ಮಗ ಬೇರೆ ಮನೆಯಲ್ಲೇ ಇದ್ದ, ಆದರೆ ಅವನಿಗೇನು ಭಯ ಅನಿಸೋದಿಲ್ಲ, ಒಬ್ಬನೇ ಇರ್ತಾನೆ, ಅವ್ನಿಗೆ ಅಭ್ಯಾಸ ಆಗಿದೆ. ನೋಡಿ ಈ ಥರ ಶೀತದ ಗಂಟಾಗಿತ್ತು, ಅದರಿಂದ ಗಾಳಿಗೆಲ್ಲ ಬರಬಾರ್ದು ಅಂತ ಹೇಳಿದ್ದೆ. ಅದರಿಂದ ಅವನು ಗಾಳಿಗೆ ಬರಬಾರ್ದು ಅಂತ ಬರಲಿಲ್ಲ. ಮತ್ತು ಅವ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದ ಕಾಲು ನೋವು ಬೇರೆ ಇದ್ದಿದ್ದರಿಂದ ಅದಕ್ಕೂ ಎಷ್ಟು ಬಲವಂತ ಮಾಡಿದ್ರು ಬರಲಿಲ್ಲ. ಮತ್ತು ಅದು ಸ್ವಲ್ಪ ಪೇಯ್ನ್ ಆಗ್ತಾಯಿದೆ, ಬಾಯಿ ತೆಗಿಯೋಕ್ಕಾಗ್ತಿಲ್ಲ ಅಂತಿದ್ದ. ಮತ್ತು ಏನಾದರೂ ಜ್ವರ ಬಂದರೆ ಅದರಿಂದ ಸುಮ್ಮನೆ ಕಷ್ಟ, ನೈಟ್ ಹೊತ್ತು ಜ್ವರ ಬಂದರೆ ಅಂದ್ಬಿಟ್ಟು ಒಂದ್ಸಲ ಹಾಸ್ಪಿಟಲ್ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾವು ಹಾಸ್ಪಿಟಲ್ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನೇನು ಮಲ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಫೋನ್ ಮಾಡಿದ್ರು. ನಮ್ಮ ತಾತವ್ರು ಬಂದಿದ್ದಾರೆ, ಅವರಿಗೆ ದಾರಿ ಗೊತ್ತಾಗಿಲ್ಲ ನಮ್ಮ ಮನೆಗೆ ಬರೋದಕ್ಕೆ. ಮತ್ತು ಫೋನ್ ನಂಬರ್ ಇತ್ತಂತೆ, ಯಾರ ಹತ್ರ ನನಗೆ ಫೋನ್ ಮಾಡಿಸಿ ಪಾಪ ನಮ್ಮ ಅತ್ತಿಗೆ ಫೋನ್ ಮಾಡಿದ್ರು, ಹೋಗಿ ಕರ್ಕೊಂಡು ಬಂದೆ. ಓಕೆ ಸ್ನೇಹಿತರೆ, ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.